ನಮಸ್ಕಾರ ವೀಕ್ಷಕರೇ, ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಕಟ್ಟಿಸಿದ ಮನೆಯಲ್ಲೇ ನಮಗೆ ಜಾಗವಿಲ್ಲ, ಇದೇ ಜೀವನ. ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆಯೊಳಗೆ ಕಾಲಿಡುವುದಿಲ್ಲ. ಅಂಥದ್ದರಲ್ಲಿ ಈ ಅಹಂಕಾರ, ದೊಡ್ಡತನ ತೋರಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಎಷ್ಟೇ ಬೆಲೆ ಬಾಳುವ ದೊಡ್ಡ ಬಂಗಲೆ ಇದ್ದರೂ, ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದ್ದರೂ, ಎಷ್ಟೇ ಬೆಲೆ ಬಾಳುವ ಮೆತ್ತನೆ ಹಾಸಿಗೆಯ ಮೇಲೆ ಮಲಗಿದ್ದರೂ ಕೊನೆಗೆ ಉಳಿಯುವ ಜಾಗ ಸುಡುಗಾಡೆ ಅಲ್ಲವೇ? 60 ವರ್ಷ ಮೇಲ್ಪಟ್ಟವರು ಇನ್ನೂ ದುಡಿಯುತ್ತಿರುವ ಅಪ್ಪ ಕಾಣಲಿಲ್ಲ. ಆದರೆ ನಾವು ಯಾರನ್ನೋ ನಂಬಿ ನಮ್ಮ ಜೀವನವನ್ನು ಕಳೆದುಕೊಳ್ಳುವುದೇಕೆ? ಗಂಡನ ಗೆಲುವಿಗೆ ಮತ್ತು ಸೋಲಿಗೆ ಅರ್ಧ ಕಾರಣ ಹೆಂಡತಿ ಎನ್ನುವುದು ಎಷ್ಟು ಸತ್ಯವೋ, ಹೆಂಡತಿಯ ಸಂತೋಷಕ್ಕೆ ಮತ್ತು ದುಃಖಕ್ಕೆ ಗಂಡನೇ ಅರ್ಧ ಕಾರಣ ಎನ್ನುವುದು ಅಷ್ಟೇ ಸತ್ಯವಲ್ಲವೇ? ತಿಳಿದವರೊಂದಿಗೆ ಅರ್ಧ ಗಂಟೆ ಕಳೆದರೆ 4 ಪುಸ್ತಕಗಳನ್ನು ಓದಿದಂತೆ. ಯೋಗಿಗಳೊಂದಿಗೆ ಅರ್ಧ ಗಂಟೆ ಕಳೆದರೆ ಅರ್ಧ ಬದುಕನ್ನೇ ದಾಟಿದಂತೆ. ಸ್ಪರ್ಧೆ ಇಲ್ಲದ, ಅಸೂಯೆ ಪಡದ ಒಂದೇ ಒಂದು ಸ್ಥಳ ಎಂದರೆ ಅದು ಸುಡುಗಾಡು. ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಅಂದರೆ ಅದು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಎಂದರ್ಥ. ನಾವು ಯಾರ ಬದುಕಿಗೂ ಅನಿವಾರ್ಯವಲ್ಲ ಎಂಬುದನ್ನು ಅರಿತಾಗಲೇ ನಮಗೂ ಒಂದು ಬದುಕು ಇದೆ ಎನ್ನುವುದು ಅರ್ಥವಾಗುತ್ತದೆ. ಕಣ್ಣಿನಿಂದ ನೋಡಿದ್ದು ಎಲ್ಲವೂ ಸತ್ಯವಾಗಿರುವುದಿಲ್ಲ, ಕಿವಿಯಿಂದ ಕೇಳಿದ್ದೆಲ್ಲವೂ ನಿಜವೂ ಆಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗುತ್ತಿರುತ್ತದೆ. ಇವತ್ತು ನೀನೇ ಎಲ್ಲ ಅನ್ನುವವರು ನಾಳೆ ನೀನು ಯಾರು ಅನ್ನುವ ಪರಿಸ್ಥಿತಿಯೂ ಬರಬಹುದು. ಅದಕ್ಕಾಗಿ ಯಾರನ್ನೂ ಅತಿಯಾಗಿ ನಂಬಬಾರದು, ನಂಬಿ ನೋವನ್ನು ಅನುಭವಿಸಲೂಬಾರದು. ವ್ಯಕ್ತಿತ್ವ ಹೇಗಿರಬೇಕೆಂದರೆ, ನಾವು ಯಾರ ಹತ್ತಿರವಾದರೂ ಮಾತು ಬಿಟ್ಟರೆ ಅವರಿಗೆ ನಾವೇನು ಮಾಡಿದೆವು ಎಂಬ ಅಳುಕಿರಬೇಕೇ ವಿನಃ ಅಹಂಕಾರದ ಪ್ರಶ್ನೆ ಮಾಡಬಾರದು. ಔದಾರ್ಯತೆಯ ಮೇರೆಗೆ ವಿಕಸನ ಇರುತ್ತದೆ. ಒಳ್ಳೆಯವರಿಗೆ ಒಳ್ಳೆಯವರಾಗಿ, ಕೆಟ್ಟವರಿಗೆ ತೀರಾ ಕೆಟ್ಟವರಾಗಿದ್ದರೆ ಮಾತ್ರ ಈ ಪ್ರಪಂಚದಲ್ಲಿ ಬದುಕಲು ಸಾಧ್ಯ. ಸಿಂಹ ಮತ್ತು ಜಿಂಕೆಯ ನಡುವಿನ ಓಟದಲ್ಲಿ ಹಲವಾರು ಬಾರಿ ಜಿಂಕೆ ಗೆಲ್ಲುತ್ತದೆ. ಏಕೆಂದರೆ ಸಿಂಹ ಆಹಾರಕ್ಕಾಗಿ ಓಡುತ್ತದೆ ಮತ್ತು ಜಿಂಕೆ ಜೀವನಕ್ಕಾಗಿ ಓಡುತ್ತದೆ. ನೆನಪಿಡಿ, ಅಗತ್ಯಕ್ಕಿಂತ ಉದ್ದೇಶ ಬಹಳ ಮುಖ್ಯ. ಕಾಣಬಾರದು ಎಂದು ಕಣ್ಣನ್ನು ಮುಚ್ಚಬಹುದು, ಆದರೆ ನೆನಪಾಗಬಾರದು ಎಂದು ಮನಸ್ಸನ್ನು ಮುಚ್ಚಲು ಸಾಧ್ಯವಿಲ್ಲ. ಬಟ್ಟೆ ನೋಡಿ ಗೆಳೆತನ ಮಾಡಬೇಡಿ, ಗುಣ ನೋಡಿ ಗೆಳೆತನ ಮಾಡಿ. ಏಕೆಂದರೆ ಬಟ್ಟೆ ಹರಿದು ಹೋಗುವ ತನಕ ಮಾತ್ರ ಇರುತ್ತದೆ, ಗುಣ ಸಾಯುವವರೆಗೂ ಇರುತ್ತದೆ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎನ್ನುವುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯುವುದಕ್ಕೆ ಬಿಡಬೇಕಷ್ಟೆ. ಯಾರನ್ನು ಕಳೆದುಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ಪ್ರತಿ ಬಾರಿಯೂ ನಾವೇ ತಲೆ ಬಾಗಿದರೆ ಅದರ ಪ್ರತಿ ಬಾರಿಯೂ ನೋವು ಕಾಣುತ್ತದೆ. ಹಾಗಾಗಿ ನೋವಾಗುವ ಕಾರಣ ನಾವು ಬಾಗುವುದನ್ನು ಬಿಡುವುದೇ ಒಳ್ಳೆಯದು. ನಮ್ಮವರು ಯಾವಾಗ ನಮ್ಮಿಂದ ಮಾತನಾಡಲು ಸ್ವಲ್ಪ ಸ್ವಲ್ಪ ದೂರ ಆಗುತ್ತಾರೋ ಆವಾಗಲೇ ತಿಳಿದುಕೊಳ್ಳಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಎಂದು. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನನ್ನಾದರೂ ಹೇಳಬಹುದು. ನಾವು ಹೇಳುವ ಪ್ರತಿಯೊಂದು ಮಾತಿನಲ್ಲಿಯೂ ತಪ್ಪು ಹುಡುಕುವವರಿಗೆ ಏನೇ ಹೇಳಿದರೂ ವ್ಯರ್ಥ.
ನಮ್ಮಿಂದ ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ದೂರ ಇರಬೇಕು. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನವೂ ಕೂಡ ತುಂಬ ಮುಖ್ಯವಾಗುತ್ತದೆ. ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದೇ ಒಳ್ಳೆಯದು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಒಳ್ಳೆಯದಲ್ಲ. ಅತಿ ಭರವಸೆಯಂತೂ ಬೇಡವೇ ಬೇಡ, ಏಕೆಂದರೆ ಅತಿ ಎನ್ನುವುದೇ ಹೆಚ್ಚು ನೋವು ಕೊಡುತ್ತದೆ. ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿಯಿರಿ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ಮಾಡಿದರೇನು? ಬಂಡೆಗಳ ಮೇಲೆ ನೀರು ಸುರಿದಂತೆ ಇರುತ್ತದೆ. ನಮಗೆ ಕೆಟ್ಟದ್ದನ್ನು ಬಯಸಿದವರಿಗೆ ಒಳ್ಳೆಯದಾಗಲಿ, ಈ ಒಂದು ಸುಂದರ ಬದುಕಿಗೆ ಅವರೇ ಕಾರಣವೆಂದು ತಿಳಿದುಕೊಳ್ಳೋಣ. ನೀವು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿಪಡುವುದು ಬೇಡ. ಮುಖ್ಯವಾಗಿ ನಿಮ್ಮ ಆತ್ಮ, ನಿಮ್ಮ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ಕ್ಷಮಿಸಿದರೂ ನಿಮ್ಮ ಆತ್ಮಸಾಕ್ಷಿ ನಿಮ್ಮನ್ನು ಕ್ಷಮಿಸಲಾರದು. ಯಾರೋ ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ಜನರಿಗೆ ನಾವು ಬದಲಾಗಿದ್ದು ಬೇಗ ಕಾಣುತ್ತದೆ, ಆದರೆ ನಾವು ಯಾವ ಕಾರಣಕ್ಕೆ, ಯಾವ ಮಾತಿನಿಂದ ಬದಲಾದೆವು ಎನ್ನುವುದು ಮಾತ್ರ ತಿಳಿಯುವುದೇ ಇಲ್ಲ. ಇದೇ ಜೀವನ. ಎಷ್ಟೇ ಕಷ್ಟವಿದ್ದರೂ ಹೊತ್ತು ಸಾಗಬೇಕು. ಇನ್ನೊಬ್ಬರಿಗೆ ಹೇಳಿಕೊಳ್ಳಲು ಆಗಲ್ಲ, ಹಂಚಿಕೊಳ್ಳಲು ಆಗಲ್ಲ. ಬಂದಿದ್ದನ್ನು ಅನುಭವಿಸಲೇಬೇಕು. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು. ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ. ನಾವು ತುಂಬ ಇಷ್ಟಪಡುವವರಿಗೆ ನಾವು ಬೇಡವಾಗಿದ್ದೀವಿ ಅಂತ ಗೊತ್ತಾದ ಮೇಲೂ ನಾವು ಅವರ ಪ್ರೀತಿಯನ್ನು ಬಯಸುವುದು ತಪ್ಪು. ಕೆಲವು ಸಂಬಂಧಗಳೇ ಹಾಗೆ, ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ರೀತಿ ಇರುತ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಿದಾಗ ನಮ್ಮನ್ನು ಕಡೆಗಣಿಸಿ ಬೀಳುತ್ತಾರೆ. ಯಾರಿಗಾದರೂ ಏನನ್ನಾದರೂ ಕೊಡಬೇಕು ಅಂತ ನಿಮಗನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರವೇ ಕೊಡಿ. ಇಲ್ಲವಾದರೆ ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದರೆ ನೀವು ಕೊಟ್ಟ ವಸ್ತುವಿಗೆ ಯಾವ ಬೆಲೆಯೂ ಇರುವುದಿಲ್ಲ. ನೂರಾರು ಮನಸ್ಸುಗಳನ್ನು ನೋಯಿಸಿ ದೇವರ ಮುಂದೆ ದೀಪ ಹಚ್ಚಿದರೆ ಅದು ತಡೆಯುವುದೇನು? ನೊಂದ ಮನಸ್ಸುಗಳು ನೀಡುವ ಶಾಪವನ್ನು. ದುಃಖ ತುಂಬ ಇರುತ್ತದೆ, ಆದರೆ ಹೇಳಿಕೊಳ್ಳಲು ನಮ್ಮವರು ಅಂತ ಯಾರಾದರೂ ಇದ್ದರೆ ಮಾತ್ರವೇ ಅದಕ್ಕೆ ಬೆಲೆ ಅಲ್ಲವೇ? ಯಾರನ್ನೂ ಅಷ್ಟೇ ಬಲವಂತವಾಗಿ ಮಾತನಾಡಿಸಬೇಡಿ. ತುಂಬ ಕೀಳಾಗಿ ಕಾಣುತ್ತಾರೆ. ನಿಮಗೆ ಬೆಲೆ ಇಲ್ಲದ ಕಡೆ ಒಂದು ಹೆಜ್ಜೆಯನ್ನೂ ಇಡಬೇಡಿ. ವೀಕ್ಷಕರೇ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.